ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಅರಕೆರೆ ಸರ್ಕಾರಿ ಶಾಲೆಯ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ 2026-27ನೇ ಶೈಕ್ಷಣಿಕ ವರ್ಷದ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಶಾಲಾ ಕಿಟ್ ವಿತರಣೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಮಾನ್ಯ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ, ಕೆಪಿಸಿಸಿ ಸದಸ್ಯರಾದ ಶ್ರೀ ಉಮಾಪತಿ ಶ್ರೀನಿವಾಸ್ ಗೌಡ ಹಾಗೂ ಶಿಕ್ಷಣ ತಜ್ಞರು, ಕಾಂಗ್ರೆಸ್ ಮುಖಂಡರು ಮತ್ತು ಅರಕೆರೆ ವಾರ್ಡ್ 58ರ ಸಂಭಾವ್ಯ ಅಭ್ಯರ್ಥಿಗಳಾದ ಶ್ರೀ ಲೋಕೇಶ್ ರೆಡ್ಡಿ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಪುಸ್ತಕಗಳು ಹಾಗೂ ಶಾಲಾ ಕಿಟ್ಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಶ್ರೀ ರಾಮಲಿಂಗಾರೆಡ್ಡಿ, ವಿದ್ಯಾರ್ಥಿಗಳಿಗೆ ಅಗತ್ಯವಾದ ಶೈಕ್ಷಣಿಕ ಸಾಮಗ್ರಿಗಳನ್ನು ಒದಗಿಸುವುದು ಅತ್ಯಂತ ಮಹತ್ವದ್ದಾಗಿದ್ದು, ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಹಾಗೂ ಇಂಗ್ಲಿಷ್ ಮಾಧ್ಯಮಕ್ಕೂ ಹೆಚ್ಚಿನ ಆದ್ಯತೆ ನೀಡುತ್ತಿರುವುದರಿಂದ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚುತ್ತಿದೆ ಎಂದು ತಿಳಿಸಿದರು. ಸುಮಾರು 650ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿರುವ ಈ ಶಾಲೆಯಲ್ಲಿ ಪ್ರತಿ ವರ್ಷವೂ ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ಎಂದು ಹೇಳಿದರು. ಶ್ರೀ ಲೋಕೇಶ್ ರೆಡ್ಡಿ ಮಾತನಾಡಿ, ಮಕ್ಕಳಿಗೆ ಅಗತ್ಯವಾದ ಬ್ಯಾಗ್ ಮತ್ತು ಪುಸ್ತಕಗಳನ್ನು ನೀಡುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಮುಂದಿನ ದಿನಗಳಲ್ಲಿ ಶಾಲೆಯನ್ನು ದತ್ತು ಪಡೆದು ಮಾದರಿ ಶಾಲೆಯನ್ನಾಗಿ ಅಭಿವೃದ್ಧಿಪಡಿಸುವ ಗುರಿ ಹೊಂದಿದ್ದೇನೆ ಎಂದು ತಿಳಿಸಿದರು. ಕೆಪಿಸಿಸಿ ಸದಸ್ಯರಾದ ಶ್ರೀ ಉಮಾಪತಿ ಶ್ರೀನಿವಾಸ್ ಗೌಡ ಮಾತನಾಡಿ, ಸಮಾಜಕ್ಕೆ ಉಪಯುಕ್ತವಾಗುವ ಸೇವಾ ಕಾರ್ಯಗಳಿಗೆ ಪ್ರತಿಯೊಬ್ಬರೂ ಕೈ ಜೋಡಿಸಬೇಕು. ಮಕ್ಕಳ ಶಿಕ್ಷಣಕ್ಕೆ ನೆರವಾಗುವುದು ಅತ್ಯುತ್ತಮ ಸೇವೆ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಶಾಲೆಯ ಶಿಕ್ಷಕರು, ಪೋಷಕರು, ಸಾರ್ವಜನಿಕರು, ವಿವಿಧ ಗಣ್ಯರು, ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಹಾಗೂ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಮಧು ಅವರು ಮತ್ತು ಅವರೆಲ್ಲ ಸ್ನೇಹಿತರು ಈ ಸರ್ಕಾರಿ ಶಾಲೆಯಲ್ಲಿ ಸುಮಾರು 450 ಜನ ಮಕ್ಕಳು ಓದ್ತಾ ಇದ್ದಾರೆ. ಆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರತಿ ವರ್ಷ ಕೂಡ ಬ್ಯಾಗು ಮತ್ತೆ ನೋಟ್ ಪುಸ್ತಕ ಮತ್ತೆ ಟ್ರ್ಯಾಕ್ ಸೂಟ್ಸು ಮತ್ತೆ ಅವರಿಗೆ ಮಕ್ಕಳಿಗೆ ಏನೇನು ಅವಶ್ಯಕತೆ ಅದನ್ನೆಲ್ಲ ಕೂಡ ಕೊಡಿಸ್ತಾ ಇದ್ದಾರೆ. ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ನಮ್ಮ ಉಮಾಪತಿ ಗೌಡರು ಕೂಡ ಇನ್ನೇನು ಬರ್ತಾ ಇದ್ದಾರೆ, ಬಂದು ಎಲ್ಲ ಶಾಲಾ ಮಕ್ಕಳಿಗೆ ಇದನ್ನ ಕೂಡ ವಿತರಣೆ ಮಾಡ್ತಾರೆ. ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಸಂಖ್ಯೆ ಹೆಚ್ಚಾಗಬೇಕಾದ್ರೆ ಮೂಲಭೂತ ಸೌಕರ್ಯಗಳು ಚೆನ್ನಾಗಿರ್ಬೇಕು. ಆ ದಿಕ್ಕಲ್ಲಿ ನಮ್ಮ ಸರ್ಕಾರ ಎಲ್ಲ ಕಡೆ ಕೂಡ ಕೆಲಸ ಮಾಡ್ತಾ ಇದೆ. ಮಕ್ಕಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ ಸರ್ಕಾರಿ ಶಾಲೆಗಳಲ್ಲಿ. ಮೊದಲೆಲ್ಲ ಇಂಗ್ಲಿಷ್ ಮಾಧ್ಯಮ ಅಂತ ಹೋಗ್ತಾ ಇದ್ರು. ಈ ಸರ್ಕಾರಿ ಶಾಲೆಗಳಲ್ಲಿ ಕನ್ನಡದ ಜೊತೆಗೆ ಇಂಗ್ಲಿಷು ಕೂಡ ಕಲಿಸ್ತಾ ಇರೋದ್ರಿಂದ ಮಕ್ಕಳು ಬೇರೆ ಖಾಸಗಿ ಶಾಲೆಗಳು ಹೋಗೋದಕ್ಕೆ ಕಡಿಮೆ ಆಗಿ ಸರ್ಕಾರಿ ಶಾಲೆನಲ್ಲೇ ಮಕ್ಕಳು ಉಳಿಯುವಂತ ಕೆಲಸ ನಮ್ಮ ಸರ್ಕಾರ ಮಾಡ್ತಾ ಇದೆ. ಈ ಉಮಾಪತಿ ಗೌಡರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಮುಂದುವರಿಯುತ್ತೆ. ಈಗ ಸುಮಾರು 5 ವರ್ಷದಿಂದ ಅರಕೆರೆ ಬಂದು ನಮ್ಮ ಊರಿನ ಸರ್ಕಾರಿ ಶಾಲೆಯ ಮಕ್ಕಳ ಕಷ್ಟ ಏನು ಅಂತ ಗೊತ್ತು. ಈ ಕಷ್ಟವನ್ನೆಲ್ಲ ತಿಳ್ಕೊಂಡು ಬಹಳ ಜನ ಮಕ್ಕಳು ಒಂದ್ 5 ವರ್ಷದ ಮುಂಚೆ ಯಾವ್ದೋ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೆ. ಆ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳು ಇದು ಬುಕ್ಸ್ ಎಲ್ಲ ಕವರ್ ಅಲ್ಲಿ ತಗೊಂಡ್ಬರ್ತಿದ್ರು, ಪ್ಲಾಸ್ಟಿಕ್ ಕವರ್ ಅಲ್ಲಿ. ಅವತ್ತಿನ ದಿವಸ ನಿರ್ಧಾರ ಮಾಡಿದೆ, ಪ್ರತಿ ವರ್ಷ ಈ ಮಕ್ಕಳಿಗೆ ಪುಸ್ತಕ ಹಾಗೂ ಬ್ಯಾಗ್ಸ್ ಕೊಡ್ಬೇಕು, ಹಾಗೂ ಇನ್ನಿತರ ಏನೇ ಯೂನಿಫಾರ್ಮ್ ಆಗಿರ್ಬೋದು, ಶೂಸ್ ಆಗಿರ್ಬೋದು, ಯಾವುದೇ ಆಗ್ಲಿ ವರ್ಷಕ್ಕೊಂಥರ ನನ್ನ ಕಡೆಯಿಂದ ಏನಾಗುತ್ತೋ ನಾನು ಮಾಡ್ಕೊಬೇಕು. ಖಂಡಿತ ಈಗಿನ ಯುವಕರೇ ನಾಳಿನ ನಮ್ಮ ಪ್ರಜೆಗಳು. ಯುವಕರಿಗೆ ಶಕ್ತಿ ತುಂಬಬೇಕು. ವಿದ್ಯಾಭ್ಯಾಸದ ಕಡೆ ನಾವು ಅವ್ರ ಶಕ್ತಿ ತುಂಬಿದ್ರೆ ನಾಳೆ ದಿವಸ ಅವ್ರು ಒಳ್ಳೆ ಪ್ರಜೆಗಳಾಗಿ ಹೊರದಂಗೆ ನನ್ನ ಹುಟ್ಟೂರು, ಆಮೇಲೆ ನನ್ನ ಹುಟ್ಟೂರಿನ ಸರ್ಕಾರಿ ಶಾಲೆಯನ್ನ ನಾನು ಈಗಾಗಲೇ ವೇದಿಕೆ ಮೇಲೆ ಎಲ್ಲಾ ಮುಖಂಡರ ಸಮೂಹದಲ್ಲಿ ಹೇಳಿದ್ದೀನಿ. ಈ ಒಂದು ಶಾಲೆಯನ್ನು ಮುಂದೆ ಬರುವ ದಿನಗಳಲ್ಲಿ ದತ್ತು ತಗೊಳ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಆ ಭಗವಂತ ಶಕ್ತಿ ಕೊಟ್ಟಿದ್ದಾನೆ. ಈ ಒಂದು ನಮ್ಮ ಊರಿನ ಶಾಲೆಯನ್ನು ದತ್ತಕ್ಕೆ ತಗೊಂಡು ಈ ಒಂದು ಶಾಲೆಯನ್ನ ಮಾದರಿ ಶಾಲೆ ಮಾಡ್ಬೇಕು ಅಂತ ನನ್ನೊಂದು ಕನಸು. ಈಗಾಗಲೇ ಪಕ್ಷ ನನ್ಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ, ಕೆಲಸ ಮಾಡಿ ಈ ವಾರ್ಡ್ ಅಲ್ಲಿ ಅಂತಿದ್ದಾರೆ. ನನ್ಗೆ ಸ್ಪರ್ಧೆ ಮಾಡಲು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆ ನಾವು ನನ್ನ ಕಡೆಯಿಂದ ಸಮಾಜಮುಖಿ ಕಾರ್ಯಕ್ರಮಗಳು ಹಾಗೂ ಈ ವಾರ್ಡಿನಲ್ಲಿ ಹಲವಾರು ಸಮಸ್ಯೆಗಳಿದೆ. ಆ ಸಮಸ್ಯೆಗಳನ್ನು ದಿನನಿತ್ಯ ನಾನು ಸುಮಾರು ಒಂದು 5 ವರ್ಷದಿಂದ ಅಟೆಂಡ್ ಮಾಡ್ತಾ ಇದ್ದೀನಿ. ಜನರ ಬಳಿ ಹೋಗ್ತಾ ಇದ್ದೀನಿ, ಅವ್ರ ಸಮಸ್ಯೆ ಕೇಳಿ ನನ್ನ ಕೈಯಲ್ಲಿ ಏನಾಗುತ್ತೋ ಸಾಧ್ಯದಷ್ಟು ಇದು ಮಾಡ್ಕೊಂಡ್ಬರ್ತೀನಿ. ಮೊದಲಿಗೆ ಆಯುಷು, ಆರೋಗ್ಯ, ಅಧಿಕಾರ ಎಲ್ಲ ಕಾಪಾಡಲಿ ಅಂತ ಮೊದಲಿಗೆ ನಾನು ಅವರಿಗೆ ತಿಳಿಸ್ತಾ, ಯಾಕಂದರೆ ಈ ಒಂದು ಶಾಲೆಗೆ ಅವರು ಬಂದು ನೋಡಿ
ಗುರುತಿಸಿ ಶಾಲಾ ಮಕ್ಕಳು ಆಸಕ್ತಿಯಿಂದಲೇ ಬುಕ್ ತಗೊಂಡು ಹೋಗ್ತಾ ಇರೋದನ್ನು ನೋಡಿ ಅವರು ಈ ಒಂದು ಸರ್ಕಾರಿ ಶಾಲೆಯನ್ನು ಸರ್ಕಾರಿ ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ಇಡೀ ಎಲ್ಲ ಶಾಲಾ ಮಕ್ಕಳಿಗೂ ಎಲ್ಲ ಒಂದು ಕಿಟ್ಟನ್ನು ಮಾಡಿ ಬುಕ್ಸು ಮತ್ತು ಬ್ಯಾಗು ಎಲ್ಲನೂ ವಿತರಣೆ ಮಾಡಿದ್ದಾರೆ. ಇದು ಅವರ ಹೊಸದೇನೂ ಅಲ್ಲ, ಇವರ ಕುಟುಂಬ ಇಡೀ ಕುಟುಂಬದ ಸೇವೆ ಮಾಡಿಕೊಂಡಿರೋ ಬಂದಂಥ ಕುಟುಂಬ. ಇವರ ವಲ್ಲಭ ದೇವರ ಅವರ ಮಕ್ಕಳು ಅವರು ತಂದೆಯವರಂಥ ಕೃಷ್ಣಾರೆಡ್ಡಿಯವರು ಎಲ್ಲರೂ ಸಹ, ಈಗ ಲೋಕೇಶ್ ದೇವರು ಎಲ್ಲರೂ ಸಹ ಈ ಒಂದು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಬಡವರಿಗೋಸ್ಕರ ನಡೆಸ್ಕೊಳ್ಳೋದಿರ್ಬೋದು, ಆಸ್ಪತ್ರೆ ಓದಿಸೋದಿರ್ಬೋದು ಎಲ್ಲನೂ ಸಹ ಮಾಡ್ಕೊಂಡು ಬಂದಿದೆ. ಅದರಲ್ಲಿ ಇವತ್ತು ನಾನು ನಿಂತಿಲ್ಲಿ ಮಾತಾಡ್ತಾ ಇದ್ದೀನಿ ಅಂದರೆ, ನನ್ನನ್ನು ನ್ಯಾಷನಲ್ ಶಾಲೆಗೆ ಅವತ್ತು ಏನು ಇಡೀ ಯಾವುದು ಪಬ್ಲಿಕ್ ಸ್ಕೂಲ್ಗಳಿರಲಿಲ್ಲ, ಸರ್ಕಾರಿ ಶಾಲೆಗಳೇ ಇದ್ದಿದ್ದು. ನಾನು ಸರ್ಕಾರಿ ಶಾಲೆಯಲ್ಲಿ ಓದ್ತಾನು. ನಾನು 5th ಕ್ಲಾಸ್ ಬಂದಿದ್ದೆ. 8ನೇ ಕ್ಲಾಸ್ಗೆ ನನ್ನನ್ನು ಕರ್ಕೊಂಡೋಗಿ ನ್ಯಾಷನಲ್ ಸ್ಕೂಲ್ ಸೇರಿಸೋದು ದೊಡ್ಡ ನನಗೆ ಈ ಕುಟುಂಬ ಅಷ್ಟೊಂದು ಸೇರಿಸಿಲ್ಲ. ಸೇರಿಸಿ ನನಗೆ ಇವತ್ತು ನನಗೆ ಓದಿಸಿದಂಥದ್ದು ಆದ್ದರಿಂದ ನನಗೆ ಅದರಿಂದ ನೋಡಿರೋದ್ರಿಂದ ಇವರ ಕುಟುಂಬ ಅವತ್ತಿಂದಲೂ ಈ ಒಂದು ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದೆ. ಅವರಿಗೆ ದೇವರು ಎಲ್ಲ ರೀತಿಯ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿದ ನಾನು ಅವರಿಗೆ ಶುಭಾಶಯ ಮಾಡ್ತೀನಿ. ನಮ್ಮ ಪುಣ್ಯವೇ ಸರಿ. ಯಾಕೆಂದರೆ ಇವತ್ತು ರಾಜಕಾರಣಿಗಳು ಅಧಿಕಾರ ಸಿಗ್ತಾ ಇದ್ದಂಗೆ ಕೆಲವು ಕೃತಜ್ಞತಾ ಮನೋಭಾವ ಕಳ್ಕೊಳ್ತಾರೆ. ಇನ್ನು ಕೆಲವೊಬ್ಬರು ಮಾನವೀಯತೆ ಧರ್ಮನ ಹರಿತಾರೆ. ಇವತ್ತಿನ ದಿವಸ ನಮ್ಮ ನಾಯಕರಾದಂಥ ಲೋಕೇಶ್ ರೆಡ್ಡಿಯವರು ಈ ಭಾಗದಲ್ಲಿ ಈ ಶಾಲೆಗೆ ಈ ಹಿಂದೆನೂ ಕೂಡ ಒಳ್ಳೊಳ್ಳೆ ಜನಸ್ನೇಹಿ ಕಾರ್ಯಕ್ರಮ ಮಾಡಿದರು. ಇವತ್ತಿನ ದಿವಸ ನಮ್ಮ ನೆಚ್ಚಿನ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬರು ಈ ಕಾರ್ಯಕ್ರಮನ ಚಾಲನೆ ಮಾಡಿದರು. ಅದೇ ಪಕ್ಷದ ಗ್ಯಾರಂಟಿ ಅನುಷ್ಠಾನ ಬೆಂಗಳೂರು ದಕ್ಷಿಣದ ಅಧ್ಯಕ್ಷರಾದಂಥ ಜಯಕೃಷ್ಣರವರು ಇನ್ನೂ ಅನೇಕ ಮುಖಂಡರು ಸೇರಿ ಈ ಕಾರ್ಯಕ್ರಮನ ಭಾಳ ಅದ್ದೂರಿಯಾಗಿ ನಡೆಸಿಕೊಂಡಿದ್ದಾರೆ. ಮುಂದಿನ ದಿವಸಗಳಲ್ಲಿ ಬರ್ತಕ್ಕಂಥ ರಾಜಕಾರಣಿಗಳಿಗೆ ನಾನು ಹೇಳೋದಿಷ್ಟೇ, ನಮಗೆ ಇನ್ಕಮಿಂಗ್ ಮಾತ್ರ ಅನುಭವಿಗೂ ಇರಬೇಕಾಗ್ತದೆ. ಯಾಕೆಂದರೆ ಎಲ್ಲ ವ್ಯಕ್ತಿಗಳು ಕೆಟ್ಟವರಲ್ಲ, ಎಲ್ಲ ವ್ಯಕ್ತಿಗಳು ಒಳ್ಳೆಯವರಲ್ಲ. ಸಮಯ ಸಂದರ್ಭ ಒಬ್ಬ ವ್ಯಕ್ತಿನ ಕೆಟ್ಟವರಾಗಿ ಒಳ್ಳೆಯವರಾಗಿರ್ತಾರೆ. ಆದರೆ ನಮ್ಮ ಋಣ ತೀರಿಸ್ಕೊಳ್ಳೋಂಥ ಸಂದರ್ಭ ಬಂದಾಗ ನಾವು ದೇವಸ್ಥಾನಕ್ಕೆ ಹೋಗಿ ಪುರಾಣ ಇಟ್ಟು ಹಾಲು ಕೊಟ್ಟು ಹಾಲನ್ನು ಅಭಿಷೇಕ ಮಾಡಿ ಏನೋ ರೂಪಾಯಿ ಹೂನ ಅಭಿಷೇಕ ಮಾಡಿದ್ರೆ ಭಗವಂತ ಯಾರಿಗೆ ಅವಶ್ಯಕತೆ ಇರ್ತದೆ, ಯಾರು ತೊಂದರೆಯಲ್ಲಿ ಇರ್ತದೆ, ಎಲ್ಲರಿಗೂ ಒಳ್ಳೇದು ಮಾಡೋದಂದ್ರೆ ಭಗವಂತ ಒಳ್ಳೇದು ಮಾಡುವಂಥ ಕೆಲಸ ಮಾಡ್ತಾರೆ. ಈ ಒಳ್ಳೆ ಕಾರ್ಯದ ಮುಖಾಂತರ ಲೋಕೇಶ್ ರೆಡ್ಡಿ ಅವರ ಕುಟುಂಬಕ್ಕೆ ಭಗವಂತ ಒಳ್ಳೇದು ಮಾಡಿ ಅಂತ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ತಗೊಂಡಿರ್ತಕ್ಕಂಥ ಎಲ್ಲ ಸ್ಥಳೀಯ ಮುಖಂಡರು, ಪಕ್ಷದ ಮುಖಂಡರು, ಕಾರ್ಯಕರ್ತರು, ಮಹಿಳೆಯರು ಎಲ್ಲರಿಗೂ ಕೂಡ ನಾನು ದುಃಖ ಧನ್ಯವಾದಗಳು ಸರ್. ಸರ್ಕಾರ ಈಗ ಗ್ಯಾರಂಟಿ ಯೋಜನೆ ಈಗಲೇ ಬರಿದಾಗಿದೆ. ಅಲ್ಲಿ ಹೊಸ ಯೋಜನೆ ಮಾಡಿದ್ರೆ ಒಂದು ಸ್ವಲ್ಪ ಖಜಾನೆ ಖಾಲಿ ಆಗ್ತದೆ ಅಂತ ಹೇಳ್ತಾರೆ. ಸರಿ, ನೋಡಿ, ಸರ್ಕಾರ ನಡೆಸೋದು ಜನಸ್ನೇಹಿ ಕಾರ್ಯಕ್ರಮಗಳನ್ನ ಜನರಿಗಾಗಿ ಸರ್ಕಾರ ಕೆಲಸ ಮಾಡ್ತಾರೆ. ಎಲ್ಲಾದರೂ ಒಂದು ಕಡೆ ಲೋಪ ಉಂಟಾಗಿದೆ ಅಂದರೆ ಆ ದುಡ್ಡು ಯಾರ್ದು? ನಮ್ಮ ನಿಮ್ಮದು, ನಾವು ಕಟ್ಟುವಂಥ ತೆರಿಗೆಗಳು. ಎಲ್ಲಾದರೂ ಒಂದು ಕಡೆ ಲೋಪ ಆಗ್ತದೆ, ನಿಮಗೆ ಅರ್ಹ ವ್ಯಕ್ತಿಗಳಿಗಿಂತ ಅನರ್ಹ ವ್ಯಕ್ತಿಗಳಿಗೆ ಜಾಸ್ತಿ ಹೋಗ್ತಾ ಇದೆ ಅಂದರೆ ನಮ್ಮ ಸಮ್ಮತಿ ಇರ್ತದ? ಅದಕ್ಕೆ ಖಂಡಿತವಾಗ್ಲೂ ನಮ್ಮ ಸಮ್ಮತಿ ಅಂತೂ ಇರೋಲ್ಲ. ಸರ್ಕಾರ ಏನು ತೀರ್ಮಾನ ತೊಗೊಂಡಿದೆ, ನಮ್ಮ DK ಶಿವಕುಮಾರ್ ಸಾಹೇಬರು ಭಾಳ ಸೆನ್ಸಿಬಲ್ ಆಗಿ ಎಲ್ಲಿ ಲೋಪ ಉಂಟಾಗ್ತದೆ, ಎಲ್ಲಿ ಸೋರಿಕೆ ಇದೆ, ಆ ಸೋರಿಕೆನ ನಿಲ್ಲಿಸೋದ್ರಲ್ಲಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಖಂಡಿತವಾಗ್ಲೂ ಏನೇ ಟೀಕೆ ಟಿಪ್ಪಣಿಗಳಿರ್ಬೋದು, ಎಲ್ಲಿ ಕೆಲಸ ಮಾಡುವಂಥದ್ದಾಗ್ತದೆ ಅಲ್ಲಿ ಟೀಕೆ ಟಿಪ್ಪಣಿಗಳು ಇದ್ದೇ ಇರ್ತದೆ. ಯಾವುದೇ ಕಾರಣಕ್ಕೂ ಏನು ಬೆನಿಫಿಷರೀಸ್ಗೆ ಮಾತ್ರ ತಲುಪುವಂಥ ಕಾರ್ಯಕ್ರಮ ಆಗಬೇಕು. ಯಾರ್ಯಾರು ನಿಮಗೆ ಮಾತಾಡುವಂಥ ಪಕ್ಷಿಗಳು ಹಿಂದೆ ಇದನ್ನು ಕೊಡಬಾರ್ದು ಅಂತೇಳಿ ಮಾಡಿದರು. ಮತ್ತು ಇವತ್ತು ಯಾಕೆ ನಿಲ್ಲಿಸಬಾರ್ದು ಅಂತೇಳಿ ಹೇಳ್ತಾರೆ. ಏನು ಅನರ್ಹ ವ್ಯಕ್ತಿಗಳಿಗೆ ಹೋಗಲಿ ಅನ್ನೋದು ಇವ್ರದ್ದು ಉದ್ದೇಶ ಆದರೆ, ಮತ್ತು ಜನಗಳ ಕಟ್ಟುವಂಥ ತೆರಿಗೆ ಹಣನ ಲೋಪ ಮಾಡೋದ್ರಲ್ಲಿ ಇವ್ರದ್ದು ಪಾತ್ರ ಇರ್ತದಲ್ಲ.
ಹಾಗಾಗಿ ಏನಾದರೂ ಸರ್ಕಾರ ಒಳ್ಳೆ ಕೆಲಸ ಮಾಡಿದಾಗ ಬೆಂತಟ್ಟುವ ಕೆಲಸ ಆಗಬೇಕಾಗ್ತದೆ.